ಕೊಡಗಿನ ತಡಿಯಂಡಮೋಳ್ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ತೆರಳಿ ದಾರಿ ತಪ್ಪಿದ ಕೇರಳದ ಶರಣ್ಯ ಎಂಬ ಯುವತಿ 4 ದಿನಗಳ ಕಾಲ ದಟ್ಟ ಕಾಡಿನಲ್ಲಿ ಕಳೆದ ನಂತರ ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಆದರೆ ಈ ಘಟನೆ ಈಗ ವಿವಾದಕ್ಕೆ ಈಡಾಗಿದೆ. ಆಕೆ ಪಬ್ಲಿಸಿಟಿಗಾಗಿ ಹೀಗೆ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶರಣ್ಯ, ನಾನು ಪ್ರಾಣ ಉಳಿಸಿಕೊಳ್ಳೋಕೆ ಝರಿಗಳ ನೀರು ಕುಡಿದು ಬದುಕಿದ್ದೇನೆ ಹೊರತು ಯಾವುದೇ ನಾಟಕ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದಟ್ಟ ಕಾಡು ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ಭರ್ತಿ 4 ದಿನಗಳ ಕಾಲ ಕಳೆದ ಅವರು ನಂತರ ಸುರಕ್ಷಿತವಾಗಿ ಹೊರಬಂದಿದ್ರು. ಆರಂಭದಲ್ಲಿ ಇದು ಒಂದು ಪವಾಡ ಅಂತ ಎಲ್ಲರೂ ಹೇಳಿದ್ರು. ಸಂದರ್ಶನವೊಂದರಲ್ಲಿ ಶರಣ್ಯ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಕಾಡಿನಲ್ಲಿ ಹರಿಯುವ ಝರಿಗಳ ನೀರನ್ನು ಕುಡಿದು ಜೀವ ಉಳಿಸಿಕೊಂಡಿದ್ದಾಗಿ ಅವರು ಹೇಳಿದ್ರು. ಹಸಿವಿಗಿಂತ ಜೀವ ಉಳಿಸಿಕೊಂಡು ಹೊರಬರಬೇಕೆಂಬ ಹಠ ದೊಡ್ಡದಾಗಿತ್ತು. ಹಾಗಾಗಿ ಆಹಾರದ ನೆನಪು ಬರಲಿಲ್ಲ ಅನ್ನೋದು ಅವರ ವಾದ. ಜೀವ ಪಣಕ್ಕಿಟ್ಟು ನಾನು ಯಾವುದೇ ನಾಟಕ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಯುವತಿ ಸುರಕ್ಷಿತವಾಗಿ ಬಂದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಸಂಶಯಗಳು ವ್ಯಕ್ತವಾಗಿದೆ. ದಟ್ಟ ಕಾಡಿನಲ್ಲಿ 4 ದಿನ ಆಹಾರವಿಲ್ಲದೆ ಒಬ್ಬ ಯುವತಿ ಬದುಕುಳಿಯೋಕೆ ಸಾಧ್ಯವೇ? ಇದು ಪಬ್ಲಿಸಿಟಿ ಗಿಮಿಕ್ ಇರಬಹುದು ಅನ್ನೋದು ಒಂದು ಗುಂಪಿನ ವಾದ. ಆಕೆಗೆ ನಕ್ಸಲೈಟ್ ಸಂಪರ್ಕವಿರಬಹುದೇ ಎಂಬ ಗಂಭೀರ ಅಪವಾದಗಳು ಕೂಡ ಕೇಳಿಬರ್ತಾ ಇದೆ. ಆಕೆಯನ್ನು ಹುಡುಕೋಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ಈ ನಷ್ಟಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆ ಎದ್ದಿದೆ. ಈ ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕೊಡಗಿನ ನಾಪೋಕ್ಲು ಬಿಜೆಪಿ ಘಟಕ ಮತ್ತು ಕೆಲವು ಯೂಟ್ಯೂಬರ್ಗಳು ಯುವತಿಯ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸುಳ್ಳು ಆರೋಪ ಮಾಡ್ತಾ ಇರುವವರ ವಿರುದ್ಧ ದೂರು ನೀಡೋಕೆ ಶರಣ್ಯ ಅವರ ಮಾವ ಹರಿದಾಸ್ ಮತ್ತು ಕುಟುಂಬಸ್ಥರು ಕೂಡ ನಿರ್ಧರಿಸಿದ್ದಾರೆ.